ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಜಯಶ್ರೀ ಸುಕಾಲೆ ಅವರ ಭವರಹಿತ ಧೂಪದ ಗೊಗ್ಗವ್ವೆ ಹಾಗೂ ಶಿವಜ್ಞಾನಿ ಶರಣ ಸೊಡ್ಡಳಬಾಚರಸರು ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಶ್ರೀಮತಿ ಜಯಶ್ರೀ ಚಟ್ನಳ್ಳಿ. ಭವರಹಿತ ಧೂಪದ ಗೊಗ್ಗವ್ವೆ ಈ ಕೃತಿಯ ಲೇಖಕರು ಶ್ರೀಮತಿ ಜಯಶ್ರೀ ಸುಕಾಲೆ, ಪ್ರಕಾಶಕರು ಪ್ರಸಾರಾಂಗ ಲಿಂಗಾಯತ ವಿಶ್ವವಿದ್ಯಾಲಯ ಅನುಭವ ಮಂಟಪ, ಬಸವ ಕಲ್ಯಾಣ, ಜಿಲ್ಲೆ ಬೀದರ್. ಇವರು ಪುಟಗಳು 48, ಬೆಲೆ 50 ರೂಪಾಯಿ. ಅನುಭವ ಮಂಟಪ ಚರಿತಾಮೃತ ಮಾಲೆ 36, 2023ರಲ್ಲಿ ಪ್ರಕಟವಾದ ಕೃತಿ ಭವರಹಿತ ಧೂಪದ ಗೊಗ್ಗವ್ವೆ. ಶರಣೆ ಗೊಗ್ಗವ್ವೆ ಧೂಪ ಹಾಕುವ ಕಾಯಕದಲ್ಲಿ ನಿರತವಾದ ಮತ್ತು ಅನುಭವ ಮಂಟಪ ದೃಶ್ಯವನ್ನೊಳಗೊಂಡ ಮುಖಪುಟ ಬಹಳ ಅರ್ಥಪೂರ್ಣ ಮತ್ತು ಆಕರ್ಷಕವಾಗಿದೆ. ಪ್ರಕಾಶಕರ ಮಾತು, ಪರಿವಿಡಿ ಮತ್ತು ಪೀಠಿಕೆಯಿಂದ ಶರಣೆ ಗೊಗ್ಗವ್ವೆಯವರ ಜೀವನ ಚರಿತ್ರೆ ಪ್ರಾರಂಭವಾಗುತ್ತದೆ. ಭಾರತದ ಕೇರಳ ರಾಜ್ಯದಲ್ಲಿ ಬರುವ ಅವಲೂರು ಗ್ರಾಮದ ಶಿವಭಕ್ತ ದಂಪತಿಗಳ ಉದರದಲ್ಲಿ ಜನಿಸಿದ ಗೊಗ್ಗವ್ವೆ ಬಾಲ್ಯದಿಂದಲೇ ಶಿವಭಕ್ತಿಯನ್ನು ಮೈಗೂಡಿಸಿಕೊಂಡು ವೈರಾಗ್ಯ ತಾಳಿದರು. ಬೆಳೆದಂತೆ ಹೆತ್ತವರು ಮದುವೆ ಮಾಡಬೇಕೆಂದು ಮದುವೆ ವಿಚಾರ ಪ್ರಸ್ತಾಪಿಸುತ್ತಿದ್ದಂತೆ ಗೊಗ್ಗವ್ವೆ ನನಗೆ ಮದುವೆ ಬೇಡ, ಶಿವನ ಸೇವೆಯಲ್ಲಿಯೇ ಇರುವೆನೆಂದು ಹೇಳುತ್ತಾರೆ. ಆದರೂ ತಂದೆ ತಾಯರು ವರನ ಹುಡುಕಾಟ ಪ್ರಾರಂಭಿಸುತ್ತಾರೆ. ಆಗ ಗೊಗ್ಗವ್ವೆ ಇಲ್ಲಿಯೇ ಇದ್ದರೆ ನನಗೆ ಮದುವೆ ಮಾಡಿಬಿಡುತ್ತಾರೆ, ಮನೆಯನ್ನು ಬಿಟ್ಟು ಹೋಗಿ ಗೊಗ್ಗೇಶ್ವರನ ದೇವಾಲಯದಲ್ಲಿ ಅವಿತುಕೊಂಡು ಕುಳಿತುಕೊಳ್ಳುತ್ತಾರೆ. 3 ದಿವಸ ಹುಡುಕಾಡಿದರೂ ಮಗಳು ಸಿಗದಿರುವಾಗ ತಂದೆ ತಾಯಿ ಗಾಬರಿಯಾಗಿ ದಿಕ್ಕು ತೋಚದೆ ಗೊಗ್ಗೇಶ್ವರನ ಲಿಂಗದ ಮುಂದೆ ಕುಳಿತು, ಹೇ ದೇವ ಗೊಗ್ಗೇಶ್ವರ, ನಿನ್ನ ಕೃಪೆಯಿಂದ ಜನಿಸಿದ ಮಗು ಗೊಗ್ಗವ್ವೆ ಕಾಣೆಯಾಗಿದ್ದಾಳೆ, ಇನ್ನು ಅವಳನ್ನು ಕಾಪಾಡುವ ಜವಾಬ್ದಾರಿ ನಿನ್ನದು ತಂದೆ ಎಂದು ಭಕ್ತಿ ಭಾವ ಪರವಶದಿಂದ ಪ್ರಾರ್ಥಿಸಿಕೊಂಡು ಮನೆಗೆ ಹೋಗುತ್ತಾರೆ. ಅಲ್ಲಿಯೇ ಅವಿತು ಕುಳಿತುಕೊಂಡಿರುವ ಗೊಗ್ಗವ್ವೆಗೆ ತಂದೆ ತಾಯರ ಕಷ್ಟ ಅರ್ಥವಾಗುತ್ತದೆ. ಇನ್ನು ಅವರಿಗೆ ಹೆಚ್ಚು ಆತಂಕ ಪಡಿಸುವುದು ಸರಿಯಲ್ಲವೆಂದು ದೇವಾಲಯದಿಂದ ಮನೆಗೆ ಹಿಂದಿರುಗಿ ಬರುತ್ತಾರೆ. ಅವಳನ್ನು ಕಂಡು ತಂದೆ ತಾಯಿಗಳು ಆನಂದ ಬಾಷ್ಪ ಸುರಿಸುತ್ತಾ, ಮಗಳೇ, ನೀನು ಮದುವೆ ಬೇಡ ಎಂದರೆ ನಿನ್ನ ಮನಸ್ಸಿನ ಇಚ್ಛೆಯಂತೆ ಸಂತೋಷವಾಗಿರು ಎಂದು ಹೇಳಿ ಗೊಗ್ಗವ್ವೆ ಇಷ್ಟಪಟ್ಟ ರೀತಿಯಲ್ಲಿ ಬದುಕಲು ಅವಕಾಶ ಮಾಡಿಕೊಡುತ್ತಾರೆ. ಪ್ರತಿ ದಿವಸ ಗೊಗ್ಗೇಶ್ವರನ ದೇವಾಲಯದಲ್ಲಿ ಹೋಗಿ ದೀಪ ಹೊತ್ತಿಸಿ ಪೂಜೆಯ ಸಮಯದಲ್ಲಿ ಧೂಪವನ್ನಿಕ್ಕುವ ಕಾಯಕದಲ್ಲಿ ನಿರತಳಾದ ಗೊಗ್ಗವ್ವೆಗೆ ಸ್ಫುರದ್ರೂಪ ಯುವಕನ ವೇಷ ಧರಿಸಿ ತನ್ನನ್ನು ಮದುವೆಯಾಗಲು ಒತ್ತಾಯಿಸುತ್ತಾನೆ ಪರಶಿವ. ಗೊಗ್ಗವ್ವೆ ಅಂಜದೆ ಅಳುಕದೆ ಧೈರ್ಯದಿಂದ, ನೀನು ಏನು ಹೇಳಿದರೂ ನಾನು ನಿನ್ನನ್ನು ಮದುವೆಯಾಗುವುದಿಲ್ಲ ಎಂದು ಭಕ್ತಿಯಿಂದ ಕಣ್ಣು ಮುಚ್ಚಿ ಶಿವಶಿವ ಎಂದು ನಾಮಸ್ಮರಣೆ ಮಾಡುತ್ತಾ ನಿಂತಾಗ ಅವಳ ಭಕ್ತಿ ನಿಷ್ಠೆಗೆ ಮೆಚ್ಚಿ, ನಿನಗೆ ಬೇಕಾದ ವರವನ್ನು ಕೇಳು, ಕೊಡುವೆ ಎಂದಾಗ ಗೊಗ್ಗವ್ವೆ ಶಿವಭಕ್ತರ ಬಳಿಯಲ್ಲಿದ್ದು ಅವರಿಗೆ ನನ್ನ ಭಕ್ತಿ ಸೇವೆ ಸಲ್ಲಿಸುವಂತೆ ಮಾಡು ಎನ್ನುವ ವರ ಕೇಳಿದಾಗ ಗೊಗ್ಗೇಶ್ವರನು, ನೀನು ಶಿವಶರಣರಲ್ಲಿಗೆ ಹೋಗಿ ಅವರ ಲಿಂಗ ಪೂಜೆಗೋಸ್ಕರ ಧೂಪವನ್ನರ್ಪಿಸುವ ಸೇವೆಯ ಕಾಯಕವನ್ನು ಮಾಡು ಎಂದು ಹೇಳುತ್ತಾನೆ. ಅಂದಿನಿಂದ ಶರಣರ ಲಿಂಗ ಪೂಜೆ ನಡೆಯುವಾಗ ಆ ಪರಿಸರದಲ್ಲಿ ಧೂಪ ಹಾಕುವ ಕಾಯಕದಲ್ಲಿ ನಿರತಳಾಗುತ್ತಾರೆ. ಇನ್ನು ಕೇರಳದ ಕೊಡಗಲೂರು ರಾಜನಾದ ಚೇರಮರಾಯನಿಗೆ ನಂಬಿಯಣ್ಣನಂತೆ ತಾನು ಕೈಲಾಸ ನೋಡಬೇಕೆಂಬ ಇಚ್ಛೆ ಉಂಟಾದಾಗ ಗೊಗ್ಗವ್ವೆಯೇ ಧೂಪದ ಹೊಗೆಯ ಮೂಲಕ ಚೇರಮರಾಯನಿಗೆ ಕೈಲಾಸದ ದಾರಿಯನ್ನು ತೋರಿಸಿದರು ಎಂಬ ಕಥೆಯು ಗೊಗ್ಗವ್ವೆಯ ಜೀವನದ ಚರಿತ್ರೆಯೊಂದಿಗೆ ಬೆಸೆದುಕೊಂಡಿದೆ. ಬಸವಾದಿ ಶಿವಶರಣರ ಇಷ್ಟಲಿಂಗಕ್ಕೆ ಧೂಪವನ್ನರ್ಪಿಸುವ ಮಹದಾಶೆಯನ್ನು ಮನದಲ್ಲಿ ಹೊತ್ತು ಗೊಗ್ಗವ್ವೆ ಶರಣೆ ಕಲ್ಯಾಣದತ್ತ ಹೆಜ್ಜೆ ಹಾಕುತ್ತಾರೆ. ಮೇಲು ಕೀಳೆಂಬ ಜಾತಿಯ ಜಂಜಡವಿಲ್ಲ, ಹೆಣ್ಣು ಗಂಡು ಎಂಬ ಭೇದವಿಲ್ಲ, ಸಿರಿತನ ಬಡತನದ ಸೋಂಕಿಲ್ಲದ ಶರಣರ ಕಲ್ಯಾಣವನ್ನು ಕಂಡು ಅತೀವ ಸಂತೋಷವಾಗುತ್ತದೆ. ಶೂನ್ಯಪೀಠಾಧ್ಯಕ್ಷ ಅಲ್ಲಮಪ್ರಭುಗಳ ಅಧ್ಯಕ್ಷತೆ, ಧರ್ಮಗುರು ಬಸವಣ್ಣನವರ ದಿವ್ಯ ನೇತೃತ್ವದಲ್ಲಿ ಎಲ್ಲ ಶರಣಗಣ ಕೂಡಿ ನಡೆಸುವ ವಿಚಾರಗಳ ಚಿಂತನ ಮಂಥನದಲ್ಲಿ ಭಾಗವಹಿಸಿ ಗೊಗ್ಗವ್ವೆ ವಚನಗಳನ್ನು ಬರೆಯುತ್ತಾರೆ. ನಾಸ್ತಿನಾಥ ಅವರ ವಚನಾಂಕಿತ. ಅವರ 6 ವಚನಗಳು ಮಾತ್ರ ಲಭ್ಯವಾಗಿವೆ. ಉದ್ದವನೇರುವುದಕ್ಕೆ ಗದ್ದುಗೆ ಇಲ್ಲದೆ ಏದಬಾರದು, ಚಿದ್ರೂಪ ನರಿಯುವುದಕ್ಕೆ ಅರ್ಚನೆ ಪೂಜನೆ ನಿತ್ಯ ನೇಮವಿಲ್ಲದೆ ಕಾಣಬಾರದು, ಅದ ಸತ್ಯದಿಂದ ಮಾಡಿ
ಅಸತ್ಯವ ಮರೆದಡೆ ಇದೇ ಸತ್ಯ ನಾಸ್ತಿನಾಥ. ಗುರು ಹಸ್ತಮಸ್ತಕ ಸಂಯೋಗದಿಂದ ಇಷ್ಟಲಿಂಗ ದೀಕ್ಷೆಯನ್ನು ಕೊಡುತ್ತಾರೆ. ದಿನಾಲು ಇಷ್ಟಲಿಂಗ ಪೂಜೆಯನ್ನು ಮಾಡುತ್ತಾ ಮತ್ತು ಮಾಡುವ ನಿತ್ಯ ನೇಮಗಳಿಂದ ಮಾತ್ರ ಚಿದ್ರೂಪನಾದ ಶಿವನನ್ನು ಅರಿಯುವುದಕ್ಕೆ ಸಾಧ್ಯ. ಮನಸ್ಸಿನ ಔನ್ನತ್ಯವನ್ನು ಅನುಭವದ ಮೂಲಕ ಸಾಧಿಸಿದಾಗ ಮಾತ್ರ ಅಂಗಲಿಂಗದಲ್ಲಿ ಸಮರಸ ಹೊಂದಿ ಶಿವ ಸಾಕ್ಷಾತ್ಕಾರವಾಗುತ್ತದೆ. ಇಂಥ ಪವಿತ್ರ ಬದುಕೆ ಸತ್ಯವಾದುದು ಎಂಬ ಭಾವವನ್ನು ಈ ವಚನದಲ್ಲಿ ವ್ಯಕ್ತಪಡಿಸಿದ್ದಾರೆ. ಗಂಡು ಮೋಹಿಸಿ ಹೆಣ್ಣ ಹಿಡಿದರೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು. ಹೆಣ್ಣು ಮೋಹಿಸಿ ಗಂಡ ಹಿಡಿದಡೆ ಉತ್ತರವಾವುದೆಂದರಿಯಬೇಕು. ಈ ಎರಡರ ಉಭಯವ ಕಳೆದು ಸುಖಿ ತಾನಾಗಬಲ್ಲಡೆ ನಾಸ್ತಿನಾಥನು ಪರಿಪೂರ್ಣನೆಂಬೆ ಎನ್ನುತ್ತಾರೆ. ಗಂಡು ಹೆಣ್ಣನ್ನು ಮೋಹಿಸಿದರೆ ಆಕೆ ಅವನ ಅಧೀನಕ್ಕೊಳಗಾಗುತ್ತಾಳೆ. ಆದರೆ ಅದೇ ಹೆಣ್ಣು ಒಂದು ಗಂಡನ್ನು ಮೋಹಿಸಿದರೆ, ಪ್ರೀತಿಸಿದರೆ ಅವನೇಕೆ ಆಕೆಯ ಒಡೆಯನಾಗಲಾರ ಎಂದು ಅಂದೇ ಪ್ರಶ್ನಿಸಿದ್ದಾರೆ. ಇಂದಿಗೂ ಈ ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿದಿದೆ ಎನ್ನುವ ಸತ್ಯದ ಅರಿವು ಈ ವಚನ ಓದಿದಾಗಲೆಲ್ಲ ಅನಿಸದೇ ಇರದು. ಹಿಂದಿನಿಂದಲೂ ಹೆಣ್ಣನ್ನು ಒಡವೆ ಎಂದು ಕಾಣುತ್ತಾ ಬಂದಿದ್ದ ನಿರೂಪಿತ ಮೌಲ್ಯವನ್ನು ಧಿಕ್ಕರಿಸುವ ಮೂಲಕ ಮೋಹಿಸುವ, ಪ್ರೇಮಿಸುವ ಪ್ರಕ್ರಿಯೆ ಹೆಣ್ಣು ಗಂಡಿಗೂ ಸಮಾನವಾದುದು ಎನ್ನುವ ಅವರ ವಿಚಾರ ಸ್ತ್ರೀ ಪುರುಷರಿಬ್ಬರು ಸಮಾನರು ಎಂಬ ಸಮಾನತೆಯ ಕಹಳೆಯನ್ನು ಮೊಳಗಿಸಿರುವುದು ಈ ವಚನದಲ್ಲಿ ಕಾಣುತ್ತೇವೆ. ಹೀಗೆ ಶ್ರೇಷ್ಠ ವಚನಕಾರ್ತಿಯಾಗಿ ಲಿಂಗಾಂಗ ಯೋಗಿಣಿಯಾಗಿ ಬದುಕಿ ಬಾಳಿದ ಶರಣೆ ಗೊಗ್ಗವ್ವ ತಾಯಿಯವರು ಕಲ್ಯಾಣ ಕ್ರಾಂತಿಯ ನಂತರದಲ್ಲಿ ಕಲ್ಯಾಣದಿಂದ ಹೊರಟು ಔರಾ ತಾಲೂಕಿನಲ್ಲಿ ಬರುವ ಮಹಗಾಂವ್ ಗ್ರಾಮಕ್ಕೆ ಬಂದು ಧೂಪದ ಕಾಯಕವನ್ನು ಮಾಡುತ್ತಾ ಆ ಊರಲ್ಲೇ ಉಳಿದುಕೊಳ್ಳುತ್ತಾರೆ. ಅಂತೆಯೇ ಮಹಗಾಂವ್ ಹೆಸರಿರುವ ಊರು ಧೂಪದ ಮಹಗಾಂವ್ ಆಗಿದೆ ಎನ್ನುತ್ತಾರೆ. ಭವರಹಿತ ಧೂಪದ ಗೊಗ್ಗವ್ವೆ ಎಂಬಾಕೆ ಶಿವಂಗೆ ಧೂಪವ ನೀಡಿ ಕೈಲಾಸ ಪದವನು ಶಿವಭಕ್ತರಿಗೆ ತೋರಿ ಶಂಕರನ ಕೃಪೆ ಪಡೆದಳ್ ಎಂದು ಸಿದ್ಧನಂಜೇಶ ಸಂಕ್ಷಿಪ್ತವಾಗಿ ವಿವರಿಸಿದ್ದಾನೆ. ಗ್ರಾಮದ ಯಾವುದೇ ಮನೆಯಲ್ಲಿ ಶುಭ ಕಾರ್ಯಗಳ ಸಂದರ್ಭದಲ್ಲಿ ಜಾತಿ, ಧರ್ಮ, ಹೆಣ್ಣು ಗಂಡು, ಬಡವರು ಶ್ರೀಮಂತರೆಂಬ ಭೇದವಿಲ್ಲದೆ ದೇವಾಲಯದ ಮುಂದಿನ ಮೈದಾನದಲ್ಲಿರುವ ಅಗ್ಗಿಷ್ಟಿಕೆಯಲ್ಲಿ ಧೂಪ ಹಾಕಿದ ನಂತರವೇ ಮಂಗಲ ಕಾರ್ಯಗಳು ನಡೆಯುತ್ತವೆ. ಪ್ರತಿ ವರ್ಷ ಜನವರಿಯಲ್ಲಿ ಪಲ್ಲಕ್ಕಿ ಉತ್ಸವ, ದೀಪಾವಳಿ ನಂತರ ಬರುವ ಹುಣ್ಣಿಮೆಯಂದು ಖಾಂಡ್ ಮಾಡುತ್ತಾರೆಂದು ಕ್ಷೇತ್ರ ಕಾರ್ಯ ಮಾಡಿ ಮಾಹಿತಿಯನ್ನು ದಾಖಲಿಸಿರುವ ಲೇಖಕರು ಒಟ್ಟಾರೆ ಧೂಪದ ಮಹಗಾಂವ್ ಗ್ರಾಮದ ಆರಾಧ್ಯ ದೈವವಾಗಿ ಶರಣಗಣದಲ್ಲಿ ಭವರಹಿತ ಧೂಪದ ಗೊಗ್ಗವ್ವೆಯಾಗಿ ಗುರುತಿಸಿಕೊಂಡಳೆಂದು ಈ ಕೃತಿಯಲ್ಲಿ ಆ ತಾಯಿಯವರ ದಿವ್ಯ ಜೀವನ ದರ್ಶನ ಮಾಡಿಸಿದ್ದಾರೆ. ಶಿವಜ್ಞಾನಿ ಶರಣ ಸೊಡ್ಡಳ ಬಾಚರಸರು. ಈ ಕೃತಿಯ ಲೇಖಕರು ಸಹ ಶ್ರೀಮತಿ ಜಯಶ್ರೀ ಸುಕಾಲೆ ಅವರು. ಪ್ರಕಾಶಕರು ಪ್ರಸಾರಾಂಗ ಲಿಂಗಾಯತ ವಿಶ್ವವಿದ್ಯಾಲಯ, ಅನುಭವ ಮಂಟಪ, ಬಸವ ಕಲ್ಯಾಣ್, ಜಿಲ್ಲೆ ಬೀದರ್ ಇವರು. ಪುಸ್ತಕದ ಬೆಲೆ 40 ರೂಪಾಯಿ, ಪುಟಗಳು 60. ಅನುಭವ ಮಂಟಪ ಶರಣ ಚರಿತಾಮೃತ ಮಾಲಿಕೆ 32, 2022ರಲ್ಲಿ ಈ ಕೃತಿ ಪ್ರಕಟಗೊಂಡಿದೆ. ಶರಣ ಸೊಡ್ಡಳ ಬಾಚರಸರ ಚಿತ್ರ ಮತ್ತು ಅನುಭವ ಮಂಟಪ ದೃಶ್ಯವಿರುವ ಮುಖಪುಟದ ಕೃತಿ ಇದಾಗಿದೆ. ಪುಸ್ತಕ ತೆರೆದಾಗ ಪ್ರಕಾಶಕರ ನುಡಿ, ಪರಿವಿಡಿ ಮತ್ತು ಪೀಠಿಕೆಯಿಂದ ಶಿವಜ್ಞಾನಿ ಶರಣ ಸೊಡ್ಡಳ ಬಾಚರಸರ ಜೀವನ ಪರಿಚಯ ಪ್ರಾರಂಭವಾಗುತ್ತದೆ. ಗುಜರಾತಿನ ಸೌರಾಷ್ಟ್ರದಿಂದ ಕಲ್ಯಾಣಕ್ಕೆ ಬಂದವರು ಬಾಚರಸರು. ಅವರ ಪೂರ್ವಾಶ್ರಮ ಜೀವನದ ಮಾಹಿತಿಗಳು ಸಿಗುವುದಿಲ್ಲ ಎನ್ನುವ ಲೇಖಕರು ಬಸವ ಪುರಾಣದಲ್ಲಿ ಬಾಚರಸರ ಜೀವನಕ್ಕೆ ಸಂಬಂಧಿಸಿದ ಘಟನೆ ಹೀಗೆ ಉಲ್ಲೇಖವಾಗಿದೆ ಎನ್ನುತ್ತಾರೆ. ಬಾಚರಸರು ಬಿಜ್ಜಳನ ಉಗ್ರಾಣದಲ್ಲಿ ಅಧಿಕಾರಿಯಾಗಿದ್ದರು. ಪ್ರತಿ ವರ್ಷ ಸೌರಾಷ್ಟ್ರಕ್ಕೆ ಹೋಗಿ ಶಿವರಾತ್ರಿ ಆಚರಿಸುವ ನೇಮ ಹಿಡಿದಿದ್ದರು. ಒಮ್ಮೆ ಬಿಜ್ಜಳ ರಾಜ ಬಾಚರಸರಿಗೆ ಬಿಡುವು ಕೊಡುವುದಿಲ್ಲ, ನಿಮಗೇನು ಮಹಾಂತರಿಗೆ ಸೋಮೇಶ್ವರನನ್ನೇ ಇದ್ದಲ್ಲಿಗೆ ಬರೆಸಿಕೊಳ್ಳಿ ಎಂದು ವ್ಯಂಗ್ಯವಾಡಿದಾಗ ತಾವು ಹೇಳಿದ ಹಾಗೆಯೇ ಆದೀತು ಎಂದರು ಬಾಚರಸರು. ಶಿವರಾತ್ರಿಯ ಮುನ್ನ ದಿನ ಶಿವನು ಪಡಿಹಾರಿ ವೇಷದಿಂದ ಬಂದು ಒಂದು ಪತ್ರವನ್ನು ಬಾಚರಸರಿಗೆ ಕೊಟ್ಟು, ನಾಳೆ ಶಿವರಾತ್ರಿ, ಸೋಮೇಶ್ವರ ಬರುತ್ತಿದ್ದಾನೆ, ಉಗ್ರಾಣದ ಬಾಗಿಲು ತೆರೆದಿಟ್ಟುಕೋ ಎಂದು ತಿಳಿಸಿ ಹೋದ. ಮರುದಿವಸ ಬಾಚರಸರು ಭಕ್ತಿ ಭಾವ ಪರವಶದಿಂದ ಎದುರು ನೋಡುತ್ತಿದ್ದರು. ಬಸವಣ್ಣ, ಎಲ್ಲಾ ಶರಣರು, ಕಲ್ಯಾಣದ ಜನ ಅಲ್ಲಿ ಸೇರಿದ್ದರು. ಪಂಚವಾದ್ಯಗಳು ಮೊಳಗುತ್ತಿದ್ದವು. ಸೌರಾಷ್ಟ್ರದ ಸೋಮೇಶ್ವರ ಬೃಹತ್ತಾದ ಧಾನ್ಯದ ರಾಶಿಯಿಂದ ಆವಿರ್ಭವಿಸಿದ. ಬಿಜ್ಜಳ ಬೆರಗಾಗಿ ಬಾಚರಸರಿಗೆ ನಮಿಸಿದ.
ಬಾಚರಸರು ಅಲ್ಲಿಯೇ ಶಿವರಾತ್ರಿ ನೇಮ ಸಲ್ಲಿಸಿದರು ಎನ್ನುವ ಘಟನೆ ಬಾಚರಸರ ಭಕ್ತಿ ಪರಾಕಾಷ್ಠೆಗೆ ಸಾಕ್ಷಿಯಾಗಿದೆ. ಭೈರವೇಶ್ವರರ ಕಾವ್ಯ, ಸಿಂಗಿರಾಜ ಪುರಾಣ, ರಾಘವಾಂಕ ಚರಿತೆ ಮೊದಲಾದ ಕೃತಿಗಳಲ್ಲಿ ಬಾಚರಸರಿಗೆ ಸಂಬಂಧಿಸಿದ ಇನ್ನೂ ಹಲವಾರು ಪ್ರಸಂಗಗಳು ದಂತಕಥೆಗಳ ರೂಪದಲ್ಲಿ ಉಲ್ಲೇಖವಾಗಿವೆ. ಬಿಜ್ಜಳನ ಉಗ್ರಾಣದಲ್ಲಿ ಲೆಕ್ಕ ಬರೆಯುವ ಕಾಯಕ ಕೈಗೊಂಡ ಬಾಚರಸರು ಲೆಕ್ಕ ಬರೆಯುವ ರೀತಿ ಬಹಳ ವೈಶಿಷ್ಟ್ಯವಾಗಿತ್ತು. ಕಂದುಗೊರಳನ ಭಕ್ತಿಯಂ ಮಾಡು ತಾರರಿಯ ಲೆಕ್ಕವನು ಬರೆದ ತೆರನೆಂತೆಂದೆನೆ, ತಂದದ್ದು ತಾರದ್ದು ಓಂ ನಮಃ ಶಿವಾಯ, ಬಂದದ್ದು ಬಾರದ್ದು ಓಂ ನಮಃ ಶಿವಾಯ ಎಂದು, ಸಂದದ್ದು ಸಲ್ಲದ್ದು ಓಂ ನಮಃ ಶಿವಾಯ ಎಂದು ಬರೆದ ನೀ ತೆರೆದೊಳೆಲ್ಲ ಅರಮನೆಯ ಯೋಧರಿರಲಿ ಸೇವಕರಿರಲಿ ಬರುವ ಸಮೂಹಕ್ಕೆ ಧಾನ್ಯವನ್ನು ಬಾಚರಸರು ಅಳೆದುಕೊಡುವಾಗ ಅವರ ಹೆಸರು ಬರೆಯದೆ ಪಂಚಾಕ್ಷರಿ ಮಂತ್ರವನ್ನು ಬರೆಯುತ್ತಿದ್ದರು. ಇದನ್ನು ತಿಳಿದು ಸಹಿಸದ ಕೊಂಡೆಯರು ಸಮಯ ಸಾಧಿಸಿ ರಾಜನಿಗೆ ಭೇಟಿಯಾಗಿ ಬಾಚರಸರು ಧಾನ್ಯದ ಲೆಕ್ಕಪತ್ರ ಬರೆಯುವ ಪತ್ರದಲ್ಲಿ ಲೆಕ್ಕ ಬರೆಯುವುದನ್ನು ಬಿಟ್ಟು ಮಂತ್ರ ಬರೆಯುತ್ತಿದ್ದಾರೆ. ಉಗ್ರಾಣದ ವ್ಯವಹಾರದ ಲೆಕ್ಕಪತ್ರವೆಲ್ಲ ಅಸ್ತವ್ಯಸ್ತವಾಗಿದೆ, ತಾವು ತನಿಖೆ ಮಾಡಬೇಕೆಂದು ಚಾಡಿ ಹೇಳಿದರು. ಆಗ ಬಿಜ್ಜಳನು ಬಾಚರಸರಿಗೆ ಕರೆಯಿಸಿ ಸಂಜೆಯಾಗುವುದರೊಳಗಾಗಿ ಲೆಕ್ಕಪತ್ರಗಳ ಪರಿಶೋಧನೆ ನಡೆಸಿ ವರದಿ ಸಲ್ಲಿಸಬೇಕೆಂದು ಆಜ್ಞಾಪಿಸುತ್ತಾನೆ. ಬಾಚರಸರು ಸಮಯಾವಕಾಶ ಕಡಿಮೆ ಇರುವುದರಿಂದ ಬಸವಣ್ಣನವರ ನೆರವಿನಿಂದ ಬಿಜ್ಜಳ ರಾಜ ಕೊಟ್ಟ ಅವಧಿಯೊಳಗೆ ಎಲ್ಲ ಲೆಕ್ಕವನ್ನು ಒಪ್ಪಿಸಿಬಿಡುತ್ತಾರೆ. ಇವರ ಲೆಕ್ಕಪತ್ರಗಳ ವಿವರಣೆಗೆ ಮೆಚ್ಚಿದ ಬಿಜ್ಜಳ ಅರಸು ಬಾಚರಸರಿಗೆ ತಮ್ಮ ಕಾಯಕ ಮುಂದುವರಿಸಲು ಗೌರವದಿಂದ ಸಮ್ಮತಿಸಿದನು. ಬಾಚರಸರು ಕಾಯಕನಿಷ್ಠರಲ್ಲದೆ ಶಿವಭಕ್ತ ಮತ್ತು ಶಿವಜ್ಞಾನಿಗಳೂ ಆಗಿದ್ದರು. ಅನುಭವ ಮಂಟಪದಲ್ಲಿ ಕ್ರಿಯಾತ್ಮಕವಾಗಿ ಭಾಗವಹಿಸುತ್ತಾ 770 ಅಮರಗಣಗಳ ಸಾಲಿನಲ್ಲಿ ಗುರುತಿಸಿಕೊಂಡವರು ಬಾಚರಸರು. ರಕ್ತ ಸಂಬಂಧದ ಮೋಹ ಆಣವಮಲ, ಜಾತಿ ಧರ್ಮ ಸಂಬಂಧದ ಮೋಹ ಮಾಯಾಮಲ, ಧನದಾಹ ಎಂಬುದು ಕಾರ್ಮಿಕ ಮಲ. ಇಂಥ ಮಲತ್ರಯಗಳಿಂದ ದೂರವಾಗಿ ಅಂತರಂಗ ಬಹಿರಂಗ ಶುದ್ಧಿಯನ್ನು ಪಡೆದು ಲಿಂಗಾಂಗ ಸಾಮರಸ್ಯದ ಸುಖ ಪಡೆದುಕೊಂಡವರು ಬಾಚರಸರು. ದೇವರಾಯ ಏಕಾಂತವೀರ ಸೊಡ್ಡಳ ಎಂದು ಬರುವ ವಚನಾಂಕಿತದಿಂದ 104 ವಚನಗಳು ಲಭ್ಯವಾಗಿವೆ. ಜೀವನ ನಿಷ್ಠೆ, ನೀತಿಬೋಧೆ, ದೈವಭಕ್ತಿ, ಲಿಂಗಾನುಭವ ಮತ್ತು ಮೌಢ್ಯವನ್ನು ವಿರೋಧಿಸುವ ವೈಚಾರಿಕ ಚಿಂತನೆಗಳ ಬೆಳಕು ಅವರ ವಚನಗಳಲ್ಲಿದೆ. ಅವರು ಸ್ವರವಚನಗಳನ್ನು ರಚಿಸಿದ್ದಾರೆ. ಅಂತೆಯೇ ಶ್ರೇಷ್ಠ ವಚನಕಾರರ ಪಟ್ಟಿಯಲ್ಲಿ ಇವರ ಹೆಸರಿದೆ. ಬ್ರಹ್ಮ ಪದವಿಯೇನೊಲ್ಲೆ, ವಿಷ್ಣು ಪದವಿಯೇನೊಲ್ಲೆ, ರುದ್ರ ಪದವಿಯೇನೊಲ್ಲೆ, ಇಂದ್ರ ಪದವಿಯೇನೊಲ್ಲೆ, ಉಳಿದ ದೇವತೆಗಳ ಪದವಿಯೇನೊಲ್ಲೆ, ಎಲ್ಲಕ್ಕೂ ಒಡೆಯರಾದ ಶಿವನ ಪ್ರಮಥಗಣಗಳ ತಿಪ್ಪೆಯ ಮೇಲಣ ಹುಳುವಾಗಿ ಹುಟ್ಟುವ ಪದವಿಯ ಕರುಣಿಸು ಮಹಾಮಹಿಮ ಸೊಡ್ಡಳ. ಬ್ರಹ್ಮ, ವಿಷ್ಣು, ರುದ್ರ, ಇಂದ್ರ ಹೀಗೆ ಉಳಿದ ದೇವತೆಗಳ ಪದವಿಗಳನ್ನು ನಾನು ಅಲ್ಲೆ. ಶಿವನ ಪ್ರಮಥಗಣಗಳ ತಿಪ್ಪೆಯ ಮೇಲೆ ಹುಳುವಾಗಿ ಹುಟ್ಟಿಸೆಂದು ಶರಣರ ಮಹತ್ವವನ್ನು, ಅವರ ಸಂಘದ ಹಿರಿಮೆಯನ್ನು ವಚನದಲ್ಲಿ ಹೇಳುತ್ತಾರೆ. ತಮ್ಮ ಸ್ವರವಚನದಲ್ಲಿ ಸತ್ಯ ಸದಾಚಾರದಲ್ಲಿ ನಡೆಯುವುದು, ಮಿಥ್ಯ ವಂಚನೆಯ ನರಿಯದೆ ಚಿತ್ತದಲ್ಲಿ ನಿರ್ಮಲನಾಗಿ ಪಡೆ ಮುಕ್ತಿ ಬೇರುಂಟೆ ಹೇಳ ಎಂದು ಪ್ರಶ್ನೆ ಮಾಡಿದ್ದಾರೆ. ಸುಳ್ಳು, ವಂಚನೆ, ಮೋಸಗಳಿಂದ ದೂರವಿದ್ದು ಸತ್ಯದ ಹಾದಿಯಲ್ಲಿ ನಡೆದು ಮನಸ್ಸು ನಿರ್ಮಲವಾಗಿರಿಸಿಕೊಂಡ ಮನಸ್ಥಿತಿಯೇ ಮುಕ್ತಿ ಎನ್ನುತ್ತಾರೆ. ಅಲ್ಲಮಪ್ರಭು, ಚನ್ನಬಸವಣ್ಣ, ಮರುಳಶಂಕರ, ಪುರದ ನಾಗಣ್ಣ, ಶ್ರೀ ಮುಕ್ತಿರಾಮೇಶ್ವರ, ಗುಮ್ಮಳಲಾಪುರದ ಸಿದ್ಧಲಿಂಗ ಶರಣರು ತಮ್ಮ ವಚನಗಳಲ್ಲಿ ಬಾಚರಸರ ವ್ಯಕ್ತಿತ್ವವನ್ನು ಕೊಂಡಾಡಿದ್ದಾರೆ. ಬಸವಣ್ಣನವರಂತೂ ಕೂಡಲ ಸಂಗನ ಶರಣ ಸೊಡ್ಡಳ ಬಾಚರಸರ ಕರುಣೆ ಉಳ್ಳನ್ನಕ್ಕ ಇನ್ನು ನಾನು ಅಂಜುವನಲ್ಲ ಕಾಣ ಚನ್ನಬಸವಣ್ಣ ಎನ್ನುತ್ತಾರೆ. ಕಲ್ಯಾಣ ಕ್ರಾಂತಿಯ ನಂತರ ಶರಣರೆಲ್ಲ ಚದುರಿ ಹೋದಾಗ ಇವರು ಎಲ್ಲಿಗೆ ಹೋದರು ಎಂಬ ಮಾಹಿತಿ ಸಿಗುವುದಿಲ್ಲ. ಆದರೆ ಬಸವಣ್ಣನವರು ಅವರ ಘನ ನಿಲುವನ್ನು ತಮ್ಮ ವಚನದಲ್ಲಿ ತಿಳಿಸುತ್ತಾರೆ. ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು. ಸಾವೆಂಬುದು ಸಯವಲ್ಲ. ಲಿಂಗದಲ್ಲಿ ಉದಯವಾದ ನಿಜೈಕ್ಯರಿಗೆ ಆ ಲಿಂಗದಲ್ಲಿ ಅಲ್ಲದೆ ಬೇರೆ ಮತ್ತೊಂದೆಡೆ ಇಲ್ಲ. ಕೂಡಲ ಸಂಗಮ ದೇವರ ಶರಣ ಸೊಡ್ಡಳ ಬಾಚರಸರು ನಿಜಲಿಂಗದ ಒಡಲೊಳಗೆ ಬಗಿದು ಹೊಕ್ಕಡೆ ಉಪಮಿಸಬಲ್ಲವರ ಕಾಣೆನು. ಲಿಂಗದಲ್ಲಿ ಹುಟ್ಟಿ ಲಿಂಗವಾಗಿ ಬದುಕಿ ಲಿಂಗದಲ್ಲಿಯೇ ಐಕ್ಯರಾಗುವ ಶರಣರಿಗೆ ಸಾವಿಲ್ಲ. ಅವರು
ಅಮರರು, ಕಾಲ ಕರ್ಮ ಭವವಿರಹಿತರು, ಉಪಮಿಸಬಾರದ ಉಪಮಾತೀತರೆಂದು ಅಭಿಮಾನ ಮತ್ತು ಹೆಮ್ಮೆಯಿಂದ ಸ್ಮರಿಸಿಕೊಂಡಿದ್ದಾರೆ. ಇದುವರೆಗೆ ಜಯಶ್ರೀ ಸುಕಾಲೆ ಅವರ ಭವರಹಿತ ಧೂಪದ ಗೊಗ್ಗವ್ವೆ ಹಾಗೂ ಶಿವಜ್ಞಾನಿ ಶರಣ ಸೊಡ್ಡಳ ಬಾಚರಸರು ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಶ್ರೀಮತಿ ಜಯಶ್ರೀ ಚಟ್ನಳ್ಳಿ. ನಿರ್ಮಾಣ ನೆರವು ಮಧು ದೇಶ್ಮುಖ್. ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.